ಮುಸ್ಲಿಂ ಯುವಕನ ಮರ್ಮ ತಿಳಿಯದೆ ಹಿಂದೂ ಯುವತಿಯೊಬ್ಬಳು ಆತನಿಂದ ಮೋಸ ಹೋಗಿರುವಂತಹ ಘಟನೆ ನಡೆದಿದೆ. ಮೊದಲಿಗೆ ಆತ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹೇಳಿ ಪ್ರೀತಿ ಪ್ರೇಮದ ನಾಟಕ ಆಡಿ ಕೊನೆಗೆ ಬೇರೆ ಒಬ್ಬಳ ಜೊತೆ ಎಂಗೇಜ್ಮೆಂಟ್ ಅನ್ನ ಮಾಡಿಕೊಂಡಿದ್ದಾನೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ನಗರದಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ. ಮದುವೆಯಾಗುವುದಾಗಿ ನಂಬಿಸಿ ಹಿಂದೂ ಯುವತಿಗೆ ಮೋಸ. ಹಿಂದೂ ಯುವತಿ ಜೊತೆ ಲವ್, ಮತ್ತೊಬ್ಬಳೊಂದಿಗೆ ನಿಶ್ಚಿತಾರ್ಥ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಮತ್ತೊಂದು ಲವ್ ಜಿಹಾದ್ ಪ್ರಕರಣ ದಾಖಲಾಗಿದೆ. ಹಿಂದೂ ಯುವತಿಯನ್ನ ಪ್ರೀತಿಸಿ ಮದುವೆಯಾಗೋದಾಗಿ ನಂಬಿಸಿ ಮುಸ್ಲಿಂ ಯುವಕನೊಬ್ಬ ಮೋಸ ಮಾಡಿರುವ ಘಟನೆ ಬೆಳಕಿಗೆ ಬಂದಿದೆ. ಹಿಂದೂ ಯುವತಿಗೆ ಇನ್ಸ್ಟಾಗ್ರಾಂನಲ್ಲಿ ಮೊಹಮ್ಮದ್ ಇಶಾಕ್ ಎಂಬ ಯುವಕ ಕಳೆದ ಅಕ್ಟೋಬರ್ನಲ್ಲಿ ಪರಿಚಯ ಆಗಿದ್ದ. ಈ ಮೊಹಮ್ಮದ್ ಇಶಾಕ್ ಪ್ರೀತಿ ಪ್ರೇಮದ ಮೆಸೇಜ್ ಮಾಡಿ ಯುವತಿಯೊಂದಿಗೆ ಸಲಿಗೆ ಬೆಳೆಸಿಕೊಂಡಿದ್ದಂತೆ. ನಂತರ ಮನೆಯವರ ಜೊತೆ ಮಾತನಾಡಿ ಮದುವೆ ಆಗ್ತೀನಿ ಅಂತ ನಂಬಿಸಿದ್ನಂತೆ. ನಂತರ ನನ್ನನ್ನ ಬಳಸಿಕೊಂಡಿದ್ದಾನೆ ಅಂತ ಸಂತ್ರಸ್ತ ಯುವತಿ ಆರೋಪ ಮಾಡ್ತಿದ್ದಾರೆ. ಇನ್ನು ಇಶಾಕ್ ಸಂತ್ರಸ್ತ ಯುವತಿಯೊಂದಿಗಲ್ಲದೆ ಬೇರೆ ಬೇರೆ ಹುಡುಗಿಯರೊಂದಿಗೆ ಸಹವಾಸ ಇರೋದು ಗೊತ್ತಾಗಿ ಪ್ರಶ್ನೆ ಮಾಡಿದ್ದಾಳೆ. ಇದಕ್ಕೆ ಸರಿಯಾಗಿ ಉತ್ತರಿಸದೆ ಇದೇ ಸೆಪ್ಟೆಂಬರ್ 14ರಂದು ಮುಸ್ಲಿಂ ಯುವತಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾನೆ. ಈ ಬಗ್ಗೆ ಪ್ರಶ್ನಿಸಿದಾಗ ನಿನ್ನ ದಾರಿ ನೀನು ನೋಡ್ಕೋ ಅಂತ ಹೇಳಿದ್ದಾನೆ. ಇದರಿಂದ ಸಂತ್ರಸ್ತೆ ನೋವು ತಡೆಯಲಾರದೆ ಸುಸೈಡ್ ಅಟೆಂಪ್ಟ್ ಮಾಡಿದ್ದಾಗಿ ಹೇಳಿದ್ದಾರೆ. ಇನ್ನು 1 ವರ್ಷದಿಂದ ನನ್ನ ಜೊತೆ ಸುತ್ತಾಡಿದ್ದು ತನ್ನೊಂದಿಗೆ ಮೆಸೇಜ್ ಮಾಡಿರೋದೆಲ್ಲವನ್ನ ಸಂತ್ರಸ್ತೆ ಬಹಿರಂಗಪಡಿಸಿದ್ದಾಳೆ. ಅಂದರೆ ಜನರಲ್ ಆಗಿ ಏನಾದರೂ ಬೇರೆ ಹಿಂದಿ ಲೇಡೀಸ್ ಹುಡುಗಿರ ಬಗ್ಗೆ ಏನಾರು ಹೇಳ್ತಾ ಇದ್ರ ಅವರು ಈ ಥರ ಅಂತೇನಾರ? ಏನೋ ಹೇಳ್ತಾ ಇದ್ದೆ, ಬಟ್ ನಾನು ನೋಡ್ತಾ ಇದ್ದೆ ಚಾಟ್ ಮಾಡೋದು ಮಾತಾಡೋದೆಲ್ಲ ನಾನು ನೋಡ್ತಾ ಇದ್ದೆ. ನಾನು ಕೇಳಿದೆ, ಜಗಳ ಮಾಡಿದೆ, ಯಾಕೆ ಹಿಂಗೆಲ್ಲ ಮಾಡ್ತಿದ್ಯಾ, ಏನು ಕಡಿಮೆ ಆಗಿದೆ, ನೀವು ಮಾಡೋದಕ್ಕೆ ಏನು ರೀಸನ್ ಅಂತ ಕೇಳಿದೆ. ಮಾಡಲ್ಲ ಅಂತ ಹೇಳಿದ್ರು. ಮತ್ತೆ ಅದೇ ಸದ್ಯ ಈ ಬಗ್ಗೆ HSR ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಲವ್ ಜಿಹಾದ್ ಮೂಲಕ ಹಿಂದೂ ಹೆಣ್ಣು ಮಕ್ಕಳ ಶೋಷಣೆ ಮಾಡೋರಿಗೆ ಕಾನೂನಿನ ಶಿಕ್ಷೆ ಆಗಬೇಕಿದೆ. ಇಂಥವರ ಬಗ್ಗೆ ಹೆಣ್ಣು ಮಕ್ಕಳು ಎಚ್ಚರವಾಗಿರಬೇಕಿದೆ. ನರಸಿಂಹಮೂರ್ತಿ, ಗವಿನಾಗಮಂಗಲ, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.